ಬಾಗಲಕೋಟೆಯಲ್ಲಿ ಅರಳಿದ ಹಸ್ತ, ಸತೀಶಣ್ಣನ ತಂತ್ರಕ್ಕೆ ಬಿಜೆಪಿ ತತ್ತರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಮಹಾಸಮರಕ್ಕೆ ತೆರೆ ಬಿದ್ದಿದ್ದು ಕಾಂಗ್ರೆಸ್ ಪಾಳೆಯ ಭರ್ಜರಿ ಜಯ ಸಾಧಿಸಿದೆ. ರಾಜಕೀಯ ಚದುರಂಗದಾಟದಲ್ಲಿ ನಿಪುಣರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಅವರ ತಂತ್ರಗಾರಿಕೆಗೆ ಕ್ಷೇತ್ರದ ಮತದಾರರು ಮುದ್ರೆ ಹಾಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಜಯಬೇರಿ ಬಾರಿಸಿದ್ದಾರೆ. ಫಲಿತಾಂಶದ ಮುಖ್ಯಾಂಶಗಳು: ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ವಿಜಯಶಾಲಿ. ಗೆಲುವಿನ ಅಂತರ 21,866 ಮತಗಳು. ಮತಗಳ ವಿವರ: ಕಾಂಗ್ರೆಸ್ ಉಮೇಶ್ ಮೇಟಿ 97,941, ಬಿಜೆಪಿ 76,075. ಕ್ಷೇತ್ರದ ರಾಜಕೀಯ ಕುತೂಹಲಕ್ಕೆ ಕಾರಣರಾದ ಈ ಉಪಚುನಾವಣೆಯಲ್ಲಿ ಸಂಪೂರ್ಣ ಉಸ್ತುವಾರಿಯನ್ನು ಹೊತ್ತಿದ್ದ ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಹಳ್ಳಿಯಲ್ಲೂ ಸಂಚರಿಸಿ ರೂಪಿಸಿದ ಸಂಘಟಿತ ತಂತ್ರ ಇದೀಗ ಫಲ ನೀಡಿದೆ. ಮಾಜಿ ಶಾಸಕ ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆದ ಈ ಚುನಾವಣೆಯಲ್ಲಿ ಪುತ್ರ ಉಮೇಶ್ ಮೇಟಿ ಜನಮನ ಗೆದ್ದಿದ್ದಾರೆ. ಆರಂಭದಿಂದಲೇ ಮುನ್ನಡೆ ಕಾಯ್ದುಕೊಂಡಿದ್ದ ಉಮೇಶ್ ಮೇಟಿ ಅಂತಿಮವಾಗಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿ ಬಿಜೆಪಿಗೆ ದೊಡ್ಡ ಹೊಡೆತ ನೀಡಿದ್ದಾರೆ. ಸಂಭ್ರಮದ ವಾತಾವರಣ. ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಬಾಗಲಕೋಟೆ ನಗರ ಮತ್ತು ಗ್ರಾಮಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಸತೀಶಣ್ಣನ ನಾಯಕತ್ವಕ್ಕೆ ಜೈ, ಉಮೇಶ್ ಮೇಟಿಗೆ ಜಯವಾಗಲಿ ಎಂಬ ಘೋಷಣೆಗಳು ಎಲ್ಲೆಡೆ ಕೇಳಿ ಬರ್ತಿವೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಸತೀಶ್ ಜಾರಕಿಹೊಳಿ ಅವರ ಸಂಘಟನಾ ಶಕ್ತಿಗೆ ಸಂದ ಜಯವಾಗಿದೆ. ವಿಜಯಿ ಅಭ್ಯರ್ಥಿ ಉಮೇಶ್ ಮೇಟಿ ಪ್ರತಿಕ್ರಿಯೆ: ಬಾಗಲಕೋಟೆಯ ಜನತೆ ನಮ್ಮ ನಾಯಕತ್ವ ಮತ್ತು ಅಭಿವೃದ್ಧಿ ಕಾರ್ಯಗಳ ಮೇಲೆ ನಂಬಿಕೆ ಇಟ್ಟು ಈ ಆಶೀರ್ವಾದ ನೀಡಿದ್ದಾರೆಂದು ಭಾವುಕರಾಗಿ ಹೇಳಿದರು. ವರದಿ ಅಪರಾಯಿ ಕಂಠಿ.